ಕೆಲವು ಗುಣಗಳನ್ನು ನಾವು ಮನಸ್ಸಿನಲ್ಲಿ ಮೂಡಿಸಿಕೋಬೇಕಾಗ್ತದೆ. ಆ ಗುಣಗಳು ಯಾವುವು ಅಂತ ಶಿಷ್ಯ ಪ್ರಶ್ನೆ ಕೇಳಿದಾನ. ಗುರುಗಳು ಹೇಳ್ತಾರೆ, ನೋಡು, ಎದೆ ಚಲೋ ಆಗಬೇಕಾದ್ರೆ, ಜಗತ್ತಿನ ಸೌಂದರ್ಯದ ಅನುಭವ ನಿನಗೆ ಬರಬೇಕಾದ್ರೆ ನಿನ್ನ ಎದೆ ಸುಂದರ ಆಗಬೇಕು ಮೊದಲ. ಅಲ್ಲಿ ಬಹಳ ಒಳ್ಳೆಯ 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 ಭಾವ ಪುಷ್ಪಗಳರಳಬೇಕು, ಬರೇ ಹೊರಗಲ್ಲ. ಅವು ಯಾವುವು? ಅಲ್ಲಿರುವ ಹೊಲಸುಗಳು ಏನು? ಸುಮ್ಮನೆ ಒಂದು ಸಣ್ಣ ಸೂತ್ರದಾಗ ಹೇಳ್ತಾನೆ. ಅಹಿಂಸಾ, ಸತ್ಯ, ಶೌಚ, ದಯಾ, ಆಸ್ತಿಕ್ಯಾದಿ ಚಾರಿತ್ರ್ಯಾಣಿ ಪರಿಪಾಲನೀಯಾನಿ. ಪರಿಪಾಲನೀಯ. ಒಂದು 4 ಸುಂದರ ಗುಣಗಳವ. ಅವುಗಳನ್ನು ಸ್ವಲ್ಪ ಬೆಳೆಸೋದು, ಅವುಗಳಿಗೆ ಅವಕಾಶ ಕೊಡೋದು ಎದೆಯೊಳಗೆ. ಮನೆ ಒಂದು ಸ್ವಚ್ಛ ಇರಬೇಕಾದ್ರೆ ಕಿಟಕಿ ತೆರಿಬೇಕು, ಗಾಳಿ ಒಂದಿಟ್ಟು ಒಳಗೆ ಬರಬೇಕು. ನಮ್ಮ ಮನೆ ಬಹಳ ದೊಡ್ಡದು, ಬಹಳ ಚೆನ್ನಾಗ್ಯದ, ಎಲ್ಲ ಅದಾವಂತ ಹೇಳಿ ಬರೀ ಒಳಗೆ ದೀಪ ಹಚ್ಚಿಕೊಂಡು ಬಾಗಿಲ ಮುಚ್ಚಿ ಕಿಟಕಿ ಮುಚ್ಚಿ ಬರೀ AC ಹಾಕ್ಕೊಂಡ್ರಲ್ಲ ಈ ಜಗ. ಬೇಕೊಂದಿಷ್ಟು ಹೊಸ ಗಾಳಿ ಬರಬೇಕಾಗ್ತದೆ, ಹೊಸ ಬೆಳಕ ಬೀಳಬೇಕಾಗ್ತದೆ. ಸೂರ್ಯನ ಬೆಳಕ ಗಾಳಿಯ ತಂಪ ಬರಬೇಕು ಒಳಗೆ. ಎಷ್ಟು ಸಮೃದ್ಧದ ಹೊರಗೆ, ಏನು ವಾಯು ಹೇಳಿ, ಎಷ್ಟು ಸ್ವಚ್ಛ ಸ್ವಚ್ಛ. ಈಗ ನೀವು ವಿಜಯಪುರದವ್ರದಿರಲ್ಲ, ಎಷ್ಟು ಪುಣ್ಯವಂತರು, ಎಷ್ಟು ಚಲೋ ಗಾಳಿ ಬರ್ತದೆ. ಬೆಂಗಳೂರಿಗೆ ಹೋಗ್ರಿ, ಎಲ್ಲಿ ಗಾಳಿ? ಎಲ್ಲ ವಾಹನ ಗಾಳಿ, ಹೌದಲ್ಲ ಹೇಳಿ? ಅಲ್ಲಿಯ ವಾಯು ಇಲ್ಲಿಯ ವಾಯು ಎಷ್ಟು ವ್ಯತ್ಯಾಸ. ಏನು ಬಿಸಿಲ ವಿಜಯಪುರದಲ್ಲಿ? ಕೆಟ್ಟಲ್ಲ ಬಿಸಿಲು, ಅದು ಎಲ್ಲವನ್ನ ಸ್ವಚ್ಛ ಮಾಡ್ತದೆ, ರೋಗ ಜಂತುಗಳನ್ನು ನಾಶ ಮಾಡ್ತದೆ. ಆರೋಗ್ಯವಂತ ಆಗಬೇಕಂತ ನಾವು ಬಯಸಿದರೆ ಸ್ವಲ್ಪ ಬಿಸಿಲ ಮೈಗೆ ಬಡಿಬೇಕು ವಾತಾವರಣ. ಅಷ್ಟೇ ಅಲ್ಲ, ಬಿಸಿಲು ಏನು ಮಾಡ್ಯದ? ಇಲ್ಲಿರುವ ಸಸ್ಯಗಳಲ್ಲಿ ಶಕ್ತಿ ತುಂಬ್ಯದ, ಹಣ್ಣುಗಳಲ್ಲಿ ರುಚಿ ತಂದದ. ಅಷ್ಟು ಸಾಮರ್ಥ್ಯ ಬಿಸಿಲ. ಗಾಳಿಯದ, ಬಿಸಿಲದ, ಚಲೋ ಜನ ಅದಾರ, ಇನ್ನೇನು ಬೇಕು ಜೀವನಕ್ಕೆ? ಚಲೋ ಜನ ಅದಾರ. ಎಲ್ಲರೇ ಒಳ್ಳೆದಿತ್ತು ಅಂದರೆ ಮೆಚ್ಚಿಕೊಳ್ಳುವಂಥ ಜನರಿಗೆ ಚಲೋ ಅಂತಾರೆ. ಹಾಂಗ ಜನ ಬದುಕನ್ನು ಸಾಗಿಸೋದಕ್ಕೆ ಬಾಗಿಲ, ಕಿಟಕಿ, ಒಳಗೊಂದಿಷ್ಟು ಹವಾ, ಬೆಳಕ ಮತ್ತು ಮೆಚ್ಚಿಕೊಳ್ಳುವ ಜನ, ಇನ್ನೇನು ಬೇಕು? ಮನೆ ಸ್ವರ್ಗ ಆಗೋದಿಲ್ಲೇನು? ಇದು ಹೃದಯವಂತಿಕೆ. ಇಂಥ ಹೃದಯವನ್ನು ನಾವು ರೂಪಗೊಳಿಸೋದು. ಅದಕ್ಕಾಗಿ ಒಂದು 4 ಕೆಲಸ ಮಾಡೋದು ಅಂತ ಗುರು. ಮೊದಲನೇದ್ದು ಏನು ಅಂದರೆ ಅಹಿಂಸಾ. ಅಹಿಂಸಾ ಅಂದ್ರೇನು? ನಾನು ಯಾರಿಗೂ ವೈರಿ ಅಲ್ಲ, ನನಗೆ ಯಾರು ವೈರಿ ಇಲ್ಲ ಅಂತ ನಾವು ತಿಳ್ಕೊಳ್ಳೋದು. ಜಗತ್ತಿನಲ್ಲಿ ಏನದ ಅದು ನನಗೆ ವೈರಿಯಲ್ಲ, ಗಿಡಗಳು ನನಗೆ ವೈರಿಯಲ್ಲ. ಎಷ್ಟೋ ಸಲ ನಾವು ಹೆಂಗೆ ಮಾಡ್ತೇವೆ? ಈ ಗಿಡ ಹಾಗೆ ಬರೋದಿಲ್ಲ, ಆ ಗಿಡ ಹಾಗೆ ಬರೋದಿಲ್ಲ. ಎಂಥ ಅದ್ಭುತವಾದ ಗಿಡಗಳನ್ನು ಸುಮ್ಮನೆ ಮನೆ ಮುಂದಿರೋ ಗಿಡವನ್ನು ಹಿಂಗೆ ಕತ್ತರಿಸ್ತೆ.
ಮನುಷ್ಯನೇ, ಅವು ನಿಮ್ಮ ಮಿತ್ರರು. ನೀನು ಅವುಗಳನ್ನು ಮಿತ್ರನಲ್ಲಿ ವೈರಿ ಅಂತ ಭಾವಿಸ್ತಾ ಇದ್ದರೆ ನಿನಗೆ ಸಂತೋಷ ಸಿಗೋದು ಯಾವಾಗ? ಜಗತ್ತಿನಲ್ಲಿ ಇರುವ ಯಾವ ವಸ್ತುಗಳು ನಿನಗೆ ವೈರಿಗಳಲ್ಲ. ಬಳಕೆ ಮಹತ್ವದ್ದು, ಅವುಗಳತ್ತ ನೋಡುವ ದೃಷ್ಟಿಕೋನ ಬಹಳ ಮಹತ್ವದ್ದು. ಅದಕ್ಕೆ ಅವರು ಹೇಳಿದರು, ಬೇಕು ಇದು ಜಗತ್ತು ಇಷ್ಟದ ಚಲೋ ಚಲೋ ಸುಂದರ ಜಗತ್ತ, ಇಂಥ ಜಗತ್ತನ್ನು ವೈರಿಯ ದೃಷ್ಟಿಯಿಂದ ನೋಡಬೇಡ. ವಿನಾಶಕ್ಕೆ ಕೈ ಮನಸ್ಸು ಹಾಕಬೇಡ. ಮಾ ಹಿಂಸೇಹಿ ತನ್ವಾ ಪ್ರಜಾಹ. ಈ ಮಾತನ್ನು ಹೇಳಿದವರು ಭಾರತೀಯ ಋಷಿಗಳು. 5-6 ಸಹಸ್ರ ವರ್ಷಗಳ ಹಿಂದೆ ಹೀಗೆ ಕೂಡಿಸಿಕೊಂಡು ಮಕ್ಕಳಿಗೆ ಉಪದೇಶ ಮಾಡಿದರು. ಮಾ ಹಿಂಸೇಹಿ, ನೀವೆಲ್ಲ ಸಣ್ಣವರು, ಈಗ ಬೆಳೀತಾ ಇದ್ದೀರಿ, ಈಗ ಅರಳ್ತಾ ಇದ್ದೀರಿ, ಆದರೆ ನಿಮ್ಮ ಬದುಕು ಸುಂದರ ಆಗಬೇಕಾದರೆ ಮಾ ಹಿಂಸೇಹಿ ತನ್ವಾ ಪ್ರಜಾಹ. ನೀವು ಜಗತ್ತಿನ ಸುಂದರ ಸುಂದರ ವಸ್ತುಗಳನ್ನು ನಾಶ ಮಾಡಬೇಡಿ. ಜಗತ್ತಿನ ವೈಭವವನ್ನು ಕೆಡಿಸಬೇಡಿ. ಸ್ವಚ್ಛ ಇರೋದನ್ನು ಸ್ವಚ್ಛಾಗಿ ಉಳಿಸಿಕೋಬೇಕು. ಸುಂದರವಾಗಿರೋದನ್ನು ಸುಂದರವಾಗಿಯೇ ಉಳಿಸಿಕೋಬೇಕು. ಮಧುರವಾಗಿರೋದನ್ನು ಮಧುರವಾಗಿಯೇ ಉಳಿಸಿಕೊಳ್ಳಿ. ಆವಾಗ ನಿಮ್ಮ ಜೀವನ ಸುಂದರ ಆಗ್ತದಂತ ಆವಾಗ ಒಬ್ಬ ಋಷಿ ಮಕ್ಕಳಿಗೆ ಉಪದೇಶ ಮಾಡಿ. ಹೆಂಗೆ ಭಾರತದ ವೈಭವ! ಸುಮ್ಮನೆ 8-10 ವರ್ಷದ ಹುಡುಗರನ್ನು ಕೂಡಿಸಿಕೊಂಡು ಒಂದು ಸುಂದರ ಆಶ್ರಮದೊಳಗೆ ಹೊಳೆ ಹರಿತದ, ಅಲ್ಲಿ ವಿಶಾಲವಾದ ವೃಕ್ಷಗಳು, ಅಂಥಲ್ಲಿ ಕೂತ್ಕೊಂಡು ಆ ಹುಡುಗರಿಗೆ ಹೇಳ್ದ, ಮಾ ಹಿಂಸೇಹಿ ತನ್ವಾಹ ಪ್ರಜಾಹ. ಜೀವ ಜಂತುಗಳು ಎಷ್ಟು ಅದ್ಭುತದಾವ ನೋಡು. ಎಂಥ ಸೌಂದರ್ಯ, ಒಂದೊಂದು ದೇಹದಲ್ಲಿ ಎಂಥ ಸೌಂದರ್ಯ. ನವಿಲ ಏನು ಸೌಂದರ್ಯ! ಸುಮ್ಮನೆ ಅದನ್ನು ಆ ಕಲಾಕೃತಿ ನೋಡಬೇಕು. ನಿಸರ್ಗ ದೇವತೆ ಹೆಂಗೆ ರೂಪಿಸಿತು, ಹೆಂಗೆ ರೂಪಿಸಿದ, ಏನು ಬಣ್ಣ ಬರದಾನ, ಎಂಥ ರೂಪ ಕೊಟ್ಟಾನ, ಏನು ವೈಭವ ನೋಡು ಮನುಷ್ಯನೇ. ನೋಡು ಒಂದಿಷ್ಟು ನವಿಲ, ಇದು ಕಲಾಕೃತಿಯಲ್ಲಿ ಎಂಥ ಸುಂದರ ಕಲೆ. ಅದು ಸಜೀವ ಸುಂದರ ಕಲೆ, ಸಜೀವ. ಕಣ್ಣಿನಲ್ಲಿ ಕಳೆಯದ, ಮೈಯಲ್ಲಿ ಕಾವದ. ಆ ಬಳಿಕ ನಡತೆಯಲ್ಲಿ ಸೌಂದರ್ಯದ, ಧ್ವನಿಯಲ್ಲಿ ಮಾಧುರ್ಯದ. ಇದಕ್ಕಿಂತ ಸುಂದರ ಜೀವ ಯಾವ? ದೇಹಗಳನ್ನು ಹೆಂಗೆ ರಚನಾ ಮಾಡ್ಯದ ಜಗತ್ತು! ಎಷ್ಟು ಅದ್ಭುತವಾದ ದೇಹಗಳನ್ನು ರಚನಾ ಮಾಡ್ಯದ ಮನುಷ್ಯನೇ. ಇದು ಕಲಾಕ್ಷೇತ್ರ, ಇದು ಜಗತ್ತ. ದೇವನ ಕಲಾಕ್ಷೇತ್ರ, ನಿಸರ್ಗ ದೇವತೆಯ ಕಲಾಕ್ಷೇತ್ರ. ಒಂದು ವೃಕ್ಷದಂಗೆ ಇನ್ನೊಂದಿಲ್ಲ, ಒಂದು ಜೀವಿಯಂಗೆ ಇನ್ನೊಂದಿಲ್ಲ. ಪ್ರತಿಯೊಂದು ದೇಹ ಎಷ್ಟು ಅದ್ಭುತದ ವಿಚಾರ ಮಾಡುವಂಗದ. ಸುಮ್ಮನೆ ಸಣ್ಣ ದೇಹಗಳು ಏನು ಅದ್ಭುತ ಅದು ಹೇಳಿ. ಒಂದು ಸಣ್ಣದೊಂದು ಪಕ್ಷಿ ನೋಡಿರ್ಬೇಕು ನೀವು, ಫ್ಲವರ್ ಬರ್ಡ್ ಅಂತದ. ಅದು ಬರೇ ಹೂವಿನ ಮಕರಂದ ಅಷ್ಟೇ ತಿಂತದ. ಹೆಂಗಿರ್ಬೇಕು, ಹೆಂಗೆ ಮಾಡ್ಯದ ನಿಸರ್ಗ. ನಮಗೆ ಏನೂ ಸಾಲೊಲ್ದು. ಬರೇ ಹೂವನ್ನು ಮುಟ್ಟೋದಿಲ್ಲದು. ಹೂವಿನ ಒಳಗೆ ಹೊಕ್ಕು, ಒಳಗೆ ಒಂದೀಟು ಮಕರಂದ ಇರ್ತದೆ. ಅದನ್ನು ಸೌದು ಮಸ್ತಾಗಿರ್ತದೆ. ಹೂವಿಗೆ ಏನು ಪೆಟ್ಟು ಹಾಕೋದಿಲ್ಲ. ನಮ್ಮ ಕೈಯಾಗ ಸಿಕ್ಕರೆ ಅದರ ಕಾಲು ಉಳಿಯಂಗಿಲ್ಲ, ಅದರ ಕೈ ನೋಡಿ.
ಏನಿದು ಜೀವನ, ಇಷ್ಟು ಹದಗೆಡಬೇಕೇನು? ಅಲ್ಲಿ ಕವಿಯಾತ ಋಷಿ ಎಂಥ ಸುಂದರ ಮಾತು ಹೇಳ್ತಾನೆ ನೋಡು. ಈ ಜಗತ್ತಿನಲ್ಲಿ ತನ್ವಾಹ ಪ್ರಜಾಹ, ತನ್ವಾಹ ಪ್ರಜಾಹ ಅಂದರೆ ಸುಂದರ ಸುಂದರ ದೇಹದ ಜೀವಿಗಳು ಈ ಜಗತ್ತಿನಲ್ಲಿ. ಒಂದು ಚಿಗರೆ ಮಾಟ ನೋಡಿ, ಒಂದು ಆನೆಯ ಶಕ್ತಿ ನೋಡಿ, ಎಂಥ ಅದ್ಭುತ. ಪುಟ್ಟ ಪುಟ್ಟ ಪ್ರಾಣಿಗಳು ಆಕಾಶಕ್ಕೆ ಏರೋದನ್ನು ನೋಡಿ ಎಷ್ಟು ಆನಂದವಾಗ್ತದೆ, ಎಷ್ಟು ಅದ್ಭುತದ ಜಗತ್ತ ಇದು. ಸೌಂದರ್ಯದ ವಿಸ್ತಾರ. ತನ್ವಾಹ ಪ್ರಜಾ, ತನ್ವಿ ಪ್ರಜಾ, ಎಷ್ಟು ಚಂದದು. ಮಾ ಹಿಂಸೇಹೇ ತನ್ವಾಹ ಪ್ರಜಾ. ಪ್ರಜಾ ಅಂದ್ರೆ ಏನು? ಹುಟ್ಟ್ಯಾವ ಈ ಜಗತ್ತಿನೊಳಗೆ, ಏನೇನು ಹುಟ್ಟ್ಯಾವ ಅದಕ್ಕೆ ನೀ ಕಾರಣ ಅಲ್ಲ. ಜಗತ್ತು, ಅದರ ಹಿಂದಿರುವ ಅದ್ಭುತ ಚೈತನ್ಯ, ಅದೊಂದು ದಿವ್ಯ ಕಲಾಶಕ್ತಿ ಏನು ರೂಪ ಕೊಟ್ಟಿದೆ ಹೇಳಿ. ಇದರ ಎಷ್ಟು ವೈಭವದ ದೇಹ, ಒಂದೊಂದು ದೇಹ ಎಂಥೆಂಥ. ಸುಮ್ಮನೆ ಒಂದು ಸಣ್ಣ ದೇಹ, ಒಂದು ಇರಿವಿ, ಏನಿಲ್ಲ, ಏನೇನೂ ಇಲ್ಲ, ಸುಮ್ಮನೆ ಹೀಗೆ ಕಾಣಿಸ್ತದೆ. ಆದರೆ ಏನು ಚಟುವಟಿಕೆ, ಏನು ಓಡಾಟ, ಎಷ್ಟು ಸಾಮರ್ಥ್ಯ. ಒಂದರ ದಿವಸ ಒಂದರ ಇರಿಬಿ ಆಲಸ್ಯದಿಂದ ಕುಂತು ಕಳೆದದ್ದು. ನಾಲ್ಕು ಇರಿಬಿ ಕೂಡಿ ಹರಟಿ ಹೊಡೆದದ್ದು. ಈಗ ಇನ್ನೊಂದು ಇರಿಬಿ ಭೇಟಿ ಆದರೆ ಸ್ವಲ್ಪ ಏನೋ ಸಂದೇಹ ಕೊಟ್ಟು ಮತ್ತೆ ಮುಂದೆ ಹೋಗ್ತಾರೆ. ಎಂಥ ಜೀವನ ನೋಡಬೇಕು ಒಂದೊಂದು. ಹಾಗೆ ಉಳಿದೆಲ್ಲ ಪ್ರಾಣಿಗಳು ಒಂದು ಇಲ್ಲ. ಬಟರ್ಫ್ಲೈ ಅಂತ ಒಂದು ಅದ, ಎಷ್ಟು ಚಲೋ ಹೆಸರು ಕೊಟ್ಟಾರ. ಅದು ಪತಂಗ, ಹೂ ಪತಂಗ. ಏನಾದ್ರ ಪಕ್ಕಗಳು, ಏನದರ ರೂಪ, ಮತ್ತೇನು ಒಳಗೇನಿಲ್ಲ. ನಮ್ಮಂಗೆ ಭಾರಿ ಭಾರಿ ಅದ ಅಂತಿಲ್ಲ. ಸಣ್ಣ ಸಣ್ಣ ಕಣ್ಣುಗಳು, ಆದರೆ ಅವಕ್ಕೆ ಆ ಕಣ್ಣುಗಳಿಗೆ ಹೂ ಕಾಣಿಸ್ತಾವ, ಹೊಲಸು ಕಾಣೋದಿಲ್ಲ. ನಮ್ಮ ಕಣ್ಣು ಇಷ್ಟು ದೊಡ್ಡ ಅದಾವ, ಊರಲ್ಲಿ ತಿಪ್ಪಿಗಳೇ ಕಾಣಿಸ್ತಾವೆ ವಿನಃ ಹೂಗಳು ಕಾಣಿಸೋದಿಲ್ಲ. ನಮಗೆ ವೈರಿಗಳೇ ಕಾಣಿಸ್ತಾರೆ ವಿನಃ ಮಿತ್ರರೇ ಕಾಣಿಸೋದಿಲ್ಲ. ಒಳ್ಳೆಯವರು ಕಾಣಿಸೋದಿಲ್ಲ, ಬರೀ ಕೆಟ್ಟವರೇ ಕಾಣಿಸ್ತಾರೆ. ಯಾಕೆ? ನಮ್ಮ ಕಣ್ಣು ದೊಡ್ಡ. ಅವು ಇಷ್ಟಿಷ್ಟೆ. ಎಂಥ ವೈಭವದ ಜಗತ್ತ ಇದೆ. ನಮಗೆ ಮಾಡಲಿಕ್ಕೆ ಬರ್ತದೇನೋ ಅಂಥ ದೇಹಗಳನ್ನು. ಎಂಥೆಂಥ ವೈಭವದ ದೇಹ. ಏನು ಮೀನುಗಳು, 1000 ಪ್ರಕಾರದ ಮೀನುಗಳು, ಏನು ಬಣ್ಣ. ಕೆಲವುಗಳಲ್ಲಿ ನೋಡಬೇಕು ನೀವು, ಮೀನುಗಳು ಹಿಂಗದಾವ, ಒಳಗಿಂದೆಲ್ಲ ಹೊರಗೆ, ಒಳಗೇನು ಮುಚ್ಚಿ ಮರೆ ಏನಿಲ್ಲ. ಹಂಗೆ ಏನದು ಪಾರದರ್ಶಕ, ಒಳಗಿರೋದೆಲ್ಲ ಹೊರಗೆ ಕಾಣಿಸ್ತದೆ. ಏನು ರಚನಾ ಹೇಳಿ. ಅವಕ್ಕೆ ಕಾಲಿಲ್ಲ, ಚಲಿಸ್ತಾವ, ಕೈ ಇಲ್ಲ, ಹಿಡಿತಾವ, ಇಲ್ಲೇನು ಏನೂ ಇಲ್ಲ, ಬದುಕ್ತಾವ, ಮಸ್ತಾಗಿ ಬದುಕ್ತಾವ. ಇದನ್ನೆಲ್ಲ ಜಗತ್ತಿನಲ್ಲಿ ಇದೆಲ್ಲ ಮಾಡಿದ್ದು ಯಾಕೆ? ಈ ಜಗತ್ತು ಸುಂದರ ಇರಬೇಕು, ಮನುಷ್ಯನ ಜೀವನ ಸುಂದರ ಆಗಬೇಕು. ಮನುಷ್ಯನ ಮೊದಲು ತರಲಿಲ್ಲ ಜಗತ್ತ, ಮನುಷ್ಯನ ಕೊನೆಗೆ ತಂತು. ಮೊದಲೆಲ್ಲ ಮಾಡ್ತು ಜಗತ್ತು, ನಿಸರ್ಗ ದೇವತೆ ಎಲ್ಲ ರಚನಾ ಮಾಡಿ ಇನ್ನೇನು ಮುಗೀತು ಅಂತ ಅಂದಾಗ ಇದನ್ನೆಲ್ಲ ಅನುಭವಿಸೋದಕ್ಕೆ ಒಬ್ಬ ಬುದ್ಧಿವಂತನ ತರಬೇಕಂತ ಮನುಷ್ಯ ಅಂತ. ಇವನ ಕೆಲಸ ಏನು ಅಂದರೆ, ಇಷ್ಟೆಲ್ಲ ನಾನು ಮಾಡಿದ್ದೇನೆ, ಇದನ್ನು ನೋಡಿ ಅನುಭವಿಸಲಿ ಅಂತ ಮನುಷ್ಯನ ತಂದ್ರೆ ಇವ ವಿನಾಶಕ್ಕೆ ತೊಡಗಿದ. ಹಿಂಸ
ಈತ ನಾಶ ಮಾಡೋದಕ್ಕೆ ಹೊರಟೇ ವಿನಃ ಇರೋದನ್ನು ಅನುಭವಿಸಬೇಕು, ಇದನ್ನು ಅದ್ಭುತವಾದದ್ದನ್ನು ಆನಂದಿಸಬೇಕು ಅಂತ ಹೋಗಲಿಲ್ಲ. ಉದ್ದೇಶ ಯಾವುದಕ್ಕಾಗಿ ದೇವನು ಅಥವಾ ನಿಸರ್ಗ ದೇವತೆ ನಮಗೆ ಕಳಿಸಿದ್ದ ಮರ್ತೇ. ಮಾ ಹಿಂಸೇಹಿ ತನ್ವಾಹ ಪ್ರಜಾ. ಇದು ಮಕ್ಕಳಿಗೆ ಕಲಿಸಿದರು. ನೀನು ಯಾವುದೇ ಪ್ರಾಣಿಯನ್ನು, ಯಾವುದೇ ವಸ್ತುವನ್ನು ನಾಶ ಮಾಡಬೇಡ. ಯಾಕೆ? ಇದು ದೇವನ ಕಲೆಯ ವಿಸ್ತಾರ. ಇದು ನೀನು ನೋಡಿ ಆನಂದ ಪಡೋದಕ್ಕದಾವ. ನೀನು ಬದುಕಬೇಕು. ನೀನು ಬದುಕೋದು ಈ ಜಗತ್ತನ್ನು ನೋಡಿ ಸಂತೋಷ ಪಡೋದಕ್ಕಾಗಿ. ಇಲ್ಲಿ ಬಂದು ಯುದ್ಧ ಮಾಡೋದಕ್ಕಾಗಿ ಏನು? ಬೆಲ್ಜಿಯಂ ಅಂತ ಒಂದು ದೇಶದ, ಬಹಳ ಪುಟ್ಟ ದೇಶ. ಎಷ್ಟು ಪುಟ್ಟ ಅಂದರೆ ನಿಮ್ಮದು ಉತ್ತರ ಕರ್ನಾಟಕದ ಒಂದು ಅರ್ಧದಷ್ಟಿರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ ಇರಬೇಕು. ಇಂಥದ್ದೊಂದು ದೇಶ ಬೆಲ್ಜಿಯಂ. ಸ್ವಲ್ಪ ಜನ, ಎಷ್ಟು ನಿಮ್ಮ 1/3-2 ಕೋಟಿ ಜನ ಅದಾರ. ಏನು ದೇಶ ಕಟ್ಟಿದಾರ, ಸೌಂದರ್ಯ ನೋಡು. ಅಲ್ಲಿ ಒಬ್ಬ ರಾಜ ಅತ್ಯಂತ ಸುಂದರ ಜೀವನ ಸಾಗಿಸುವ ರಾಜ, ಒಂದು ಶಾಂತಿಯನ್ನು ಬಯಸುವ ರಾಜ ಒಂದು ಮಾತು ಹೇಳ್ತಾನೆ. ಇಟ್ ಟೇಕ್ಸ್ 20 and more years of war to make a man, but it takes only 20 seconds of war to destroy the man. It takes 20 years of peace to make a man. It takes only 20 seconds of war to destroy him. 20-20ಕ್ಕಿಂತ ಹೆಚ್ಚು ವರ್ಷಗಳ ಶಾಂತ ವಾತಾವರಣ ಇತ್ತು ಅಂದರೆ ಆವಾಗ ಒಬ್ಬ ಮನುಷ್ಯನ್ ಛಲೋ ಮನುಷ್ಯನ್ ತಯಾರು ಮಾಡಬಹುದು. ಆದರೆ ಈ 20 ವರ್ಷ ತಯಾರು ಮಾಡಿದ ಮನುಷ್ಯನನ್ನು, ಆತನ ಸಾಮ್ರಾಜ್ಯವನ್ನು 20 ಸೆಕೆಂಡಿನ ಯುದ್ಧ ನಾಶ ಮಾಡಿಬಿಡ್ತದೆ. ಎಷ್ಟು ಒಬ್ಬ ಮನುಷ್ಯನ ತಯಾರು ಮಾಡಕ್ಕೆ, ಛಲೋ ಮನುಷ್ಯನ ತಯಾರು ಮಾಡಕ್ಕೆ 20-30 ವರ್ಷಗಳು ಹಿಡಿತಾವ. ಅವನನ್ನು ನಾಶ ಮಾಡಕ್ಕೆ ಎಷ್ಟು? ಒಂದು ದೇಶ ಕಟ್ಟೋದಕ್ಕೆ 100 ವರ್ಷಗಳು ಹಿಡಿತಾವ. ಒಂದು ಬಾಂಬ್ ಹಾಕಿ ಮುಗಿಸೋದಕ್ಕೆ ಎಷ್ಟೊತ್ತು? 1 ಸೆಕೆಂಡ್. ಅಲ್ಲೇನು ಬಾಂಬ್ ಹಾಕಿ ಮುಗಿಸೋದ್ರಾಗ ಆಸಕ್ತಿ ತಾಳದ ಮನುಷ್ಯ ಜೀವನದ ಸೊಬಗ ಹೋಯಿತು. ನಾಶ ಮಾಡಿ ಈ ಜಗತ್ತನ್ನು ಸುಂದರ ಮಾಡೋದಲ್ಲ, ಮನುಷ್ಯನೇ ನಿನ್ನ ವೈರತ್ವವನ್ನು ನಾಶ ಮಾಡು. ಜಗತ್ತಿನಲ್ಲಿ ಯಾರೂ ನಿನಗೆ ವೈರಿ ಅಂತ ಭಾವಿಸಬೇಡ. ಅವರೇನಾದರೂ ತಿಳ್ಕೊಳ್ಳಿ, ನಾನು ನನ್ನ ವೈರಿಗಳು ಈ ಜಗತ್ತಿನಲ್ಲಿ ಅದಾರ ಅಂತ ಭಾವಿಸಬಾರದು. ಈ ಜಗತ್ತೆಲ್ಲ ದೇವನದು. ಇದು ಸುಂದರವಾದ ಜಗತ್ತ. ಇದರಲ್ಲಿ ನಾನು ಆನಂದವಾಗಿ ಬಾಳಬೇಕು. ದೇವನ ಜಗತ್ತಿನಲ್ಲಿ ವಿರೋಧ ಯಾವುದು? ವೈರಿ ಯಾವುದು? ನಾನೊಂದು ಸುರಿಗೆಯ ಹೇಳಿಲ್ಲ ಏನೇ? ನಾನು ಒಂದು ಸುರಿಗೆಯನ್ನು ಏನಂತ ಹಿಡೀಲಿ? ಏನು ಕಿತ್ತು ಏನು ಇರಿವೆನು? ನಿಂದು ನೋಡಿದರೆ ಜಗಭರಿತನಾಗಿಪ್ಪೆ, ಇನ್ನಾರನ್ನು ನೋಯಿಸುವೆ ರಾಮನಾಥ. ಒಬ್ಬರು ಶರಣರು, ಇವರು ಜೇಡರ ದಾಸಿ ಮಾರ್ಯ. ಎಷ್ಟು ಚಲೋ ಏನು ಶಸ್ತ್ರ ಹಿಡಿದು ಏನು ಮಾಡಲಿ ಅಂತ. ಈ ಬಂದೂಕ, ಈ ಕತ್ತಿ, ಕಠಾರಿ ಇವೆಲ್ಲ ಹಿಡಿದು ನಾನು ಏನು ಮಾಡಲಿ?
ಏನು ಮಾಡೋದು? ಇದೇನು ಸನಿಕೆಲ್ಲ, ಗುದ್ದಲ್ಲ, ಹೌದಲ್ಲ? ಇನ್ನು ಸನಿಕೆ ಗುದ್ಲಿ ಇದ್ರೆ ಒಂದಿಷ್ಟು ಹಡ್ಡಿ ಮಾಡಿ ಒಂದಿಷ್ಟು ಏನರೇ ಬೆಳೆಯರೇ ಬೆಳಿಬೋದು. ಇದು ಬರೀ ಕತ್ತರಿಸೋದದ, ಏನು ಮಾಡಲಿ ಅಂತ. ಏನೆಂದು ಹಿಡಿಬೆನು ಈ ಸುರಿಗೆಯ? ನೋಡಿದರೆ ಎಷ್ಟು ಜಗತ್ತದ. ದೇವರೇ, ನಿನ್ನಂಗದ ಜಗತ್ತಿದು, ನಿನ್ನ ಜಗತ್ತಿದು ಎಷ್ಟು ಚಂದದ. ಇಲ್ಲಿ ಈ ಕತ್ತ್ಯಾಕೆ, ಈ ಕಠಾರಿ ಯಾಕೆ? ಎಷ್ಟು ಚಲೋ ಮಾತು. ಸಾಕು ಒಂದು ನೇಯ್ಗೆ, ಯಾವುದಕ್ಕೇನಂತೀರಿ, ಮಗ್ಗ. ಜನರ ಮೈ ಮುಚ್ಚಲಿಕ್ಕೆ ಒಂದು ಮಗ್ಗ ಸಾಕು. ನಾನು ಜೀವನದ ತುಂಬ ನೇಯ್ತೇನೆ, ಜಗತ್ತ ಹೊಚ್ಚಿಕೊಂಡು ಆನಂದ ಪಡಲಿ, ಇದು ನನ್ನ ಕೆಲಸ. ಕತ್ತಿ ತಗೊಂಡು ಏನು ಮಾಡಲಿ ಅಂತ. ನನ್ನ ಕೆಲಸ ಮೈ ಬಟ್ಟೆ ಹೊದಿಸೋದು, ಮೈಗೆ ಬಟ್ಟೆ ಹೊದಿಸೋದು. ಒಕ್ಕಲಿಗನ ಕೆಲಸ ಮೈಗೆ ಅನ್ನ ಕೊಡೋದು. ಅಧ್ಯಾಪಕನ ಕೆಲಸ ತಲೆಯಲ್ಲಿ ಜ್ಞಾನ ಕೊಡೋದು ತಲೆಗೆ. ಹೀಗೆಲ್ಲ ಕೆಲಸಗಳಿವು. ಇದನ್ನೆಲ್ಲ ಬಿಟ್ಟುಕೊಂಡು ಇದನ್ನು ನಾಶ ಮಾಡೋದು, ಇದನ್ನು ನಾಶ ಮಾಡೋದು, ಇದನ್ನು ನಾಶ ಮಾಡುವಂಥ ಶಸ್ತ್ರ ಹಿಡಿದು ಏನು ಮಾಡಲಿ ಅಂತ. ಎಷ್ಟು ಛಲೋ ಮಾತು. ಶಸ್ತ್ರ ತಗೊಂಡು ಏನು ಮಾಡೋದು? ಅದಕ್ಕೆ ಅವ್ರು ಹೇಳಿದರು, ಗುರು ಹೇಳ್ತಾನೆ, ಅಹಿಂಸ. ಮನುಷ್ಯನೇ, ಒಳ್ಳೆಯದಾದ ಜಗತ್ತ, ಇದನ್ನು ನಾಶಪಡಿಸಬೇಡ. ಮತ್ತು ಹಿಂಸ ಅಂದರೆ ಬರೇ ಮನುಷ್ಯನ ಕೊಲ್ಲೋದು ಬಿಡೋದಲ್ಲ, ಪ್ರಾಣಿಗಳನ್ನು ಕೊಲ್ಲೋದು ಬಿಡೋದಲ್ಲ. ಒಂದು ನೀರ ಕೆಡಿಸಿದರೂ ಹಿಂಸೆ. ಸ್ವಚ್ಛಾದ ನೀರ ಇನ್ನು ಅಲ್ಲಿ ಒಂದು ಏನರ ಪ್ರಾಣಿ ಮುಗಿಸ್ಬೋದು. ನೀರೊಮ್ಮೆ ಕೆಡಿಸಿಬಿಟ್ರೆ ಖಾಯಿಮ್. ಕುಡ್ದವರೆಲ್ಲ ಹೋಗ್ತಾರೆ. ಈಗೆಲ್ಲೇನು ಆಹಾರದಾಗ ನಾವು ಬೆರೆಸ್ತೇವಲ್ಲ, ತಿಂದವರೆಲ್ಲ ಹೋಗ್ತಾರೆ. ಸಾವಕಾಶ, ಒಮ್ಮಿಗಲೇ ಹೋಗೋದಿಲ್ಲ. ಒಂದು 10-20 ವರ್ಷದ ನಂತರ ಶುರುವಾಗ. ಇದು ಹಿಂಸೆ ಅಲ್ಲವೇನು? ಜಗತ್ತಿನ ವೈಭವವನ್ನು ಕೆಡಿಸೋದೇ ಹಿಂಸೆ. ಎಲ್ಲಿ ಚೆನ್ನಾಗ್ಯದ ಸುಂದರವಾದ ಒಂದು ಮನೆ ಕೆಡಿಸಬಾರದು. ಒಂದು ಸಣ್ಣ ಸುಂದರ ಕುಟುಂಬ ಕೆಡಿಸಬಾರದು. ನಾನು ಈ ಜಗತ್ತಿನ ವೈರಿಯಾಗಬಾರದು, ಮಿತ್ರನಾಗಿರಬೇಕು. ಅಲ್ಲಿ ಹೇಳ್ತಾರೆ, ಅಹಿಂಸಾ ಪರಮೋ ಯಜ್ಞ, ಅಹಿಂಸಾ ಪರಮಂ ಫಲಂ, ಅಹಿಂಸಾ ಪರಮಂ ಮಿತ್ರಂ, ಅಹಿಂಸಾ ಪರಮಂ ಸುಖಂ. 4 ಇದೇನದ ಜಗತ್ತನ್ನು ರಕ್ಷಿಸುವಂಥ, ಜಗತ್ತನ್ನು ನೋಡಿ ಸಂತೋಷ ಪಡುವಂಥ ಈ ಅಹಿಂಸಾ ಭಾವದ ಅಲ್ಲ, ಇದು ಭಾವ. ಈ ಭಾವ ಹೇಗದ ಅಂದರೆ ಇದೊಂದು ಯಜ್ಞ ಇದ್ದಂಗೆ. ಇದಕ್ಕಿಂತ ದೊಡ್ಡ ಯಜ್ಞ ಯಾವುದು? ಜಗತ್ತನ್ನು ನೋಡಿ ಸಂತೋಷ ಪಡುವಂಥ ಯಜ್ಞಕ್ಕಿಂತ ದೊಡ್ಡ ಯಜ್ಞ ಯಾವುದು? ಎರಡನೇದ್ದು, ಇದಕ್ಕಿಂತ ಶ್ರೇಷ್ಠ ಸಂಪದ ಯಾವುದು? ಫಲಂ. ಇದಕ್ಕಿಂತ ದೊಡ್ಡ ಮಿತ್ರ ಯಾರು? ಅಷ್ಟೇ ಅಲ್ಲ, ಇದಕ್ಕಿಂತ ದೊಡ್ಡ ಸೌಖ್ಯ ಯಾವುದು? ಜಗತ್ತಿನಲ್ಲಿ ಸುಖ ಅಂತ ಏನಾದರೂ ಅನುಭವಕ್ಕೆ ಬರಬೇಕಾದ್ರೆ ನಿರ್ವೈರತ ಇರಬೇಕಾಗ್ತದೆ. ಎದೆಯೊಳಗೆ ನಿರ್ವೈರತ. ಸರ್ವ ವೈರತ್ಯಾಗ. ಪತಂಜಲ ಮಹರ್ಷಿ ಯೋಗದ ಮಹಾ ಆಚಾರ್ಯ, ಯೋಗದ ಅದ್ಭುತವಾದ ಸಾಧನೆಯನ್ನು ಜಗತ್ತಿನ ಎದುರ ಇಟ್ಟ ಮಹಾ ಜ್ಞಾನಿ ಮನುಷ್ಯ ಹೇಳ್ತಾನೆ, ಎಷ್ಟು ಚಲೋ ಹೇಳ್ತಾನೆ. ವೈರ
ತತ್ಸನ್ನಿಧೌ ಸರ್ವ ವೈರತ್ಯಾಗ. ಎದೆಯೊಳಗಿನ ಎಲ್ಲ ವೈರವನ್ನು ಹಿಂಗೆ ತೆಗೆದು ಹಾಕಿದರೆ ಮನುಷ್ಯನೇ ನೀನೇ ದೇವರು. ನಿನ್ನಷ್ಟು ಸುಖಿ ಜಗತ್ತಿನಲ್ಲಿ ಯಾರಿಲ್ಲ. ವೈರ, ನಿಸರ್ಗವನ್ನು ವಿರೋಧಿಸಬೇಡ. ನಿಸರ್ಗ ಅಷ್ಟು ಅದ್ಭುತದ. ಆ ಬಳಿಕ ಪ್ರಾಣಿ ಪಕ್ಷಿಗಳನ್ನು ಸ್ವಲ್ಪ ಮಿತ್ರ ದೃಷ್ಟಿಯಿಂದ ನೋಡು. ಅವು ಸುಖ ಕೊಡ್ತಾವ. ಅವು ಜೀವನಕ್ಕೆ ವೈಭವ ತಂದು ಜೀವನದಲ್ಲಿ ವೈಭವವನ್ನು ಹೆಚ್ಚಿಸ್ತಾವ. ಅಷ್ಟೇ ಅಲ್ಲ, ನಿನಗೆ ತೃಪ್ತಿಯಾಗಬೇಕು ಅಂಥ ಸುಂದರ ಜಗತ್ತನ್ನು ನಿರ್ಮಿಸ್ತಾವ. ಇಂಥ ಜಗತ್ತ ಇದೆ. ಇಲ್ಲಿ ವೈರತ್ವ ಬೆಳೆಸ್ಕೋಬೇಡ. ಎದ್ಯಾಗ ವೈರ ಭಾವ ಬೇಡ. ಎದ್ಯಾಗ ಕಹಿ ಬೇಡ. ನೋಡು ಸೂರ್ಯನ, ನೋಡು ಚಂದ್ರನ್ನ. ಮನುಷ್ಯರ ಕಡೆ ಯಾಕೆ ಅಷ್ಟು ಲಕ್ಷ್ಯ ಇರೋದು? ಎಲ್ಲ ಎಷ್ಟು ಅದ್ಭುತದ ಜಗತ್ತಿನಾಗ. ಅದಕ್ಕೆ ಆತ ಗುರು ಹೇಳಿದ, ಅಹಿಂಸಾ ಚಾರಿತ್ರ್ಯ ಅದಲ್ಲ, ಇದನ್ನು ಪರಿಪಾಲನೀಯಾನೆ. ಇದನ್ನು ನೀನು ಪಾಲಿಸಬೇಕು, ಪರಿಪಾಲಿಸಬೇಕು. ನಾನು ಯಾರಿಗೂ ವೈರಿ ಅಲ್ಲ, ಅಥವಾ ನನಗೆ ಈ ಜಗತ್ತಿನಲ್ಲಿ ಯಾವುದೂ ವೈರಿ ಇಲ್ಲ. ಇದು ಅಂಥ ಜಗತ್ತು. ಮತ್ತು ಜಗತ್ತನ್ನು ನೋಡಬೇಕು, ಬರೀ ಮನುಷ್ಯರನ್ನಲ್ಲ. ಮನುಷ್ಯರಲ್ಲಿ ಒಬ್ಬರು ಹಂಗದಾರ, ಒಬ್ಬರು ಹಿಂಗದಾರ. ಅವರು ಒಂಥರಾನೇ ಇರ್ತಾರೆ. ಇವ್ರ ಕಡೆ ನೋಡಿದರೆ ಏನು ಭಾವನೆಗಳು ಬರ್ತಾವೆ ಹೇಳೋಕ್ಕೆ ಬರೋದಿಲ್ಲ. ಆದರೆ ಪ್ರಾಣಿ ಪ್ರಪಂಚ ಹಾಗಲ್ಲ. ಅದಕ್ಕೆ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಇಲ್ಲೇನು ಬಸವಣ್ಣನವರು ಹೇಳಿಲ್ಲ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಯಾಕೆ? ಅಂಥ ಸುಂದರ ಪ್ರಾಣಿ ನೋಡಿ ಸಂತೋಷ ಪಡು. ನಮ್ದು ಹಂಗೆ ಆಗೋದಲ್ಲ. ಒಂದು ಗಿಳಿ ಚೆಂದಾಗಿ ಮಾತಾಡ್ಕೋತ ಮಾಳಿಗೆ ಕೂತಿದ್ರಾಗ ಹಾಕಿ ಒಳಗಿಟ್ಟು ಹೊರಗೆ ಹೋಗ್ಲಾರ್ದಂಗೆ ಮಾಡಿ ನಮ್ಮ ಕೆಲಸ. ನಮಗೆ ಸಂಗ್ರಹ ಮಹತ್ವದ್ದು. ದಿವಸಾದ ಬಂದು ಕೂತು ಅಲ್ಲಿ ಹಾಡ್ತಿರ್ತದೆ, ಮಾತಾಡ್ತಿರ್ತದೆ. ಅದು ಹೇಳ್ತದೆ, ನನ್ನ ಯಾಕೆ ಹಿಡಿತೀಯೋ? ನೀ ಬೇಕಾದ್ರೆ ಹೇಳು, ನಿನ್ನ ಮನೆ ಕುಂಬಿ ಮೇಲೆ ಬಂದು ಮಾತಾಡ್ತೀನಿ. ನಿನ್ನ ಮನೆಯಾಗೆ ಯಾಕೆ ನಮಗೆ ಮನೆ ಹಿಡಿಸೋದಲ್ಲ. ನಿನ್ನ ಮನೆ, ಆ ಮನೆಯಾಗ ಮತ್ತೆ ನಮ್ಮದೊಂದು ಮನೆ. ಅದರಾಗ ನಾವು ಹಾರಕ್ಕೂ ಬರಂಗಿಲ್ಲ, ಮಾತಾಡೋಕ್ಕೂ ಬರಂಗಿಲ್ಲ. ನೀ ಏನು ಕಲಿಸ್ತಿ ಅದನ್ನೇ ಕಲಿಯೋ. ನಿನ್ನ ಭಾಷಾ ಬೇಡ ನಮಗೆ, ನಿನ್ನ ಚಟ ನಮಗೆ ಬೇಡ, ನಿನ್ನ ಹಣ್ಣು ಬೇಡ, ನಿನ್ನ ನೀರು ಬೇಡ, ನಿಂದು ಉಪಚಾರ ಬೇಡ. ಬೇಕಾದರೆ ಹೇಳು, ನಿನ್ನ ಮಾಳಿಗೆ ಮೇಲೆ ಬಂದು ಆನಂದವಾಗಿ ಕೂತು ನಾಲ್ಕು ಮಾತಾಡಿ ಹೋಗ್ತೇನೆ. ಹಂಗೆ ನೀನ ಹೊರಗೆ ಬಾ, ಮನೆ ಬಿಟ್ಟು ನಾನು ಹಾರಿ ಬರ್ತೇನೆ. ನಿನ್ನ ಮನೆಯಾಗ ಬರೋದಿಲ್ಲ. ಯಾಕೆ? ಅಲ್ಲೇ ಇರೋದೆಲ್ಲ. ಎಲ್ಲಿ? ಮನ್ಯಾಗ ಏನು ಅಂತೇವಿ ಹೆಲ್, ಇಟ್ ಈಸ್ ದೇರ್ ಇನ್ ಯುವರ್ ಹೌಸ್. ಏನಂತೇವಲ್ಲ, ನರಕ ಅಂತ ಕರಿತೇವಿ, ಮನುಷ್ಯನಿಗೆ ಕರಿತೀಯಲ್ಲ, ಅದೆಲ್ಲ ನಿನ್ನ ಮನೆಯಾಗಿರೋದು. ಹೊರಗೆ ಸ್ವರ್ಗದ. ನಾನು ಎಷ್ಟು ಚಂದ ಹಾಡ್ತೇನೆ, ಹಾರ್ತೇನೆ, ಮಸ್ತಾಗಿರ್ತೇನೆ. 100 ಹಣ್ಣುಗಳನ್ನು 100 ಗಿಡದ ಹಣ್ಣು ಸವಿತೇನೆ, ನೀನೆಟ್ಟು ತಂದು ಕೊಡಬೇಕು. ಜಗತ್ತನ್ನು ಅನುಭವಿಸ್ತೇನೆ, ನೀನೆಷ್ಟು? ನೀನು ಬರೇ ಟಿ ವಿ. ಆ ಜಗತ್ತೆಲ್ಲ ಹೊರಗೆ ಸೂರ್ಯೋದಯ ಆಗ್ಯದ. ಇವ ಟಿ ವಿದಾಗ ಸೂರ್ಯೋದಯ ನಡಕೂತಾನೆ. ಎಲ್ಲರನ್ನೂ ಕರಿತಾನೆ, ಬರ್ರಿ ಇಲ್ಲಿ ಸೂರ್ಯೋದಯದ ಎಷ್ಟು ಚಲೋ ಅದ ಅಂತ. ಅಲ್ಲಿ ಹೊರಗೆ ಸೂರ್ಯ ಬಂದಾನ. ಮಳೆ ಬೀಳಕತ್ತದ. ಎಲ್ಲಿ? ಟಿ ವಿದಾಗ ಮಳೆ ಬೀಳಕತ್ತದ. ಏನು ಮಳೆ? ಬರ್ರಿ ಎಲ್ಲ ಹುಡುಗರು ಹತ್ತು ಕೂಡಿಸಿಕೊಂಡು ಮಳೆ ತೋರ್ಸಕತ್ತಾನ. ಹೊರಗೆ ಧಾರಾಕಾರವಾಗಿ ಮಳೆ ಬೀಳಕತ್ತದ. ಉತ್ತರಿ ಮಳೆ ಹೊರಗೆ ಬಂದಿಲ್ಲ. ಇದಕ್ಕೆ ಜೀವನ ಅಂತಾರೇನು? ಇದಕ್ಕೆ ಜೀವನ ಅಂತಾರೇನು?
ಮಳೆ ಅಂದ್ರೆ ವೈರಿಯ, ನೀರು ವೈರಿಯ, ಏನು ಭೂಮಿ ವೈರಿಯ? ಯಾವುದು ವೈರಿ ಮನುಷ್ಯನೇ? ನಿನ್ನ ಮನಸ್ಸು ಒಂದು ಬಿಟ್ಟರೆ ಇನ್ಯಾವುದು ವೈರಿ ಅದ? ನಿನ್ನ ಮನಸ್ಸೇ ನಿನಗೆ ವೈರಿ. ಹೇಳಿಲ್ಲೇನು? ವ್ಯಾಸ ಮಹರ್ಷಿ ಹೇಳ್ತಾರೆ, ಬಹಳ ಚಲೋ ಮಾತು ಹೇಳ್ತಾರೆ. ನಿನ್ನ ವೈರಿ ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮ ಇವಾತ್ಮನ ಅಜಿತಃ. ನೀನು ನಿನಗೇ ಬಂಧು, ನೀನು ನಿನಗೇ ವೈರಿ. ನಿನ್ನ ಹೃದಯ ಕೆಟ್ಟಿತು, ನೀನು ವೈರಿ. ನಿನ್ನ ಹೃದಯ ಛಲೋ ಆಯಿತು ಅಂದರೆ ಜಗತ್ತೆಲ್ಲ ಮಿತ್ರ. ಅದಕ್ಕೆ ಅವ್ರು ಹೇಳಿದರು, ಅಹಿಂಸಾ ಪರಮೋ ಯಜ್ಞ. ಅದೊಂಥರ ಯಜ್ಞ ಇದ್ದಂಗೆ. ಯಜ್ಞ ಅಂದರೆ ಪ್ರೇಮದಿಂದ ಕೊಡೋದು, ಪ್ರೇಮದಿಂದ ಪಡೆಯೋದು. ನಾಳೆ ಶ್ರಾವಣದಾಗ ಮಾಡ್ತೀರಲ್ಲ, ಸುಮ್ಮನೆ ಅವ್ರ ಮನೆಗೆ ನೀವು ಕಳಿಸೋದು, ಅವರು ನಿಮಗೆ ಕಳಿಸ್ತಾರೆ. ಇದು ಮಾಡಬೇಕು, ಇದು ಯಜ್ಞ. ಇದು ಯಜ್ಞ ಅಂದರೆ ಕೊಡೋದು ತಗೊಳ್ಳೋದಕ್ಕೆ ಯಜ್ಞ ಅಂತಾರೆ. ನೀವೇನು ಮಾಡಿರೋ ಅವ್ರ ಮನೆಗೆ ಹೋಗಬೇಕು, ಅವ್ರು ಮಾಡಿದ್ದ ನಿಮ್ಮ ಮನೆಗೆ ಬರಬೇಕು. ಬರೀ ಸಾಮಾನುಗಳು ಹೋಗಿ ಬರೋದಿಲ್ಲ, ಹೃದಯಗಳೇ ಹರಿದಾಡಕ್ಕೆ ಶುರುವಾಗ್ತಾವ. ಆದ್ದರಿಂದ ಭಾರತೀಯ ಹಬ್ಬಗಳು ಅಷ್ಟು ಅದ್ಭುತ ಹಬ್ಬಗಳು. ಒಂದು ಹಬ್ಬ ಬಿಡುವ. ನಾಳೆ ಬರ್ತದಲ್ಲ ಶ್ರಾವಣ, ಬಂತೀಗ ಮನ್ಯಾಗ ಮಸ್ತ್ ಮಾಡ್ರಿ, ಇನ್ನೊಂದು ಮನೆಗೆ ಕಳಿಸ್ಕೊಡ್ರಿ. ಅವರೇನು ನಿಂಬದು ಇಟ್ಕೊಳ್ಳೋದಿಲ್ಲ, ಅವ್ರು ತಮ್ಮದು ಮಾಡಿದ್ದು ತಮ್ಮ. ಅವರು ಅದನ್ನು ಅದೇ ತಟ್ಟೆಯೊಳಗೆ ತುಂಬಿ ನಿಮ್ಮ ಮನೆಗೆ ಕಳಿಸ್ತಾರೆ. ಇಲ್ಲೇನು ಕೊಟ್ರಿ ತಗೊಂಡ್ರಿ, ಹಾನಿ ಯಾರಿಗೆ ಆಯಿತು? ಏನೂ ಇಲ್ಲ, ಹಾನಿನೇ ಇಲ್ಲ. ಮತ್ತು ಸಮಾನ. ನೀವು ಕಿಲೋ ಕೊಟ್ಟಿದ್ರಿ, ಅವರು 1 ಕಿಲೋ ಕೊಟ್ರು. ಆದರೆ ಬರೇ ಕೊಡಲಿಲ್ಲ. 2 ಮನೆತನಗಳ ಮಧ್ಯ ಪ್ರೇಮ ಹರಿದಾಡ್ತು. ಅದಕ್ಕೆ ಹಬ್ಬ ಹಬ್ಬ ಅಂತ ಕರೀತಾರೆ. ಅಹಿಂಸಾ ಇದು ಯಜ್ಞ. ಅಹಿಂಸಾ ಪರಮೋ ಯಜ್ಞ. ಇದಕ್ಕೆ ಯಜ್ಞ ಅಂತ. ಅಹಿಂಸಾ ಪರಮಮ ಫಲಂ. ಜೀವನದಲ್ಲಿ ಏನಾದರೂ ಪಡೆಯಬೇಕಾಗಿದ್ದರೆ ಅಹಿಂಸೆಯೇ, ಪ್ರೇಮವೇ, ಪವಿತ್ರ ಪ್ರೇಮವೇ. ಇದು ದೊಡ್ಡ ಗಳಿಕೆ, ಸಂಪದ. 3ನೇದ್ದು ಮಿತ್ರ. ನಿಮ್ಮ ಜೀವನಕ್ಕೇನಾದರೂ ಒಂದಿಷ್ಟು ಸುಖ ತಂದು ಕೊಡ್ತಿದ್ರೆ ಅಂಥ ಒಬ್ಬ ಮಿತ್ರ ಯಾರು ಅಂದರೆ ನಿಮ್ಮ ಎದೆಯೊಳಗಿರುವ ಅಹಿಂಸಾ ಅಂತ ಗುರು. ಕೊನೆಗೆ ಹೇಳ್ತಾನೆ, ಸುಖ ಅಂತ ಏನಾರ ಈ ಜಗತ್ತಿನೊಳಗಿದ್ದರೆ ಮನುಷ್ಯನೇ ವೈರತ್ವವಿಲ್ಲದ ಹೃದಯದಲ್ಲಿ ಏನು ಅನುಭವಕ್ಕೆ ಬರ್ತದೆ ಅದೇ ಸೌಖ್ಯ. ಇದನ್ನು ರೂಢಿಸಿಕೋ ಅಂದ ಯಾರು? ಗುರು ಶಿಷ್ಯರಿಗೆ, ಭಕ್ತಿ ಆಚಾರ್ಯ ಶಿಷ್ಯರಿಗೆ ಈ ಮಾತನ್ನು ಹೇಳ್ದ. ಇದು ಒಂದು ಅಹಿಂಸಾ ಚಾರಿತ್ರ್ಯಂ ಪರಿಪಾಲನೀಯಂ. ಅಹಿಂಸಾ ಅನ್ನೋದೊಂದು ಗುಣ ಅದಲ್ಲ, ಇದನ್ನು ಪರಿಪಾಲನಾ ಮಾಡಬೇಕು ಅಂತ. ಇದು ಏನು ಮಾಡ್ತದೆ? ನಮ್ಮನ್ನು ವಿಶ್ವದ ಮಿತ್ರರನ್ನಾಗಿ ಮಾಡ್ತದೆ, ಜಗತ್ತನ್ನು ಇನ್ನಷ್ಟು ಮಧುರಗೊಳಿಸ್ತದೆ, ನಮ್ಮ ಬದುಕು ಅರಳುತ್ತದೆ.